ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಮಲ್ಲು ಕನ್ನಡ ಫುಡ್ ಅಂಟರ್ ಚಾನಲ್ಗೆ ಸ್ವಾಗತ. ಇವತ್ತೊಂದು ವಿಶೇಷವಾದ ಬ್ರೇಕ್ಫಾಸ್ಟ್ ರೆಸಿಪಿ, ಸಿಹಿ ಕುಂಬಳಕಾಯಿಯಿಂದ ಚಪಾತಿ, ಮೃದುವಾದ ಸಾಫ್ಟ್ ಆಗಿರುವಂಥ ಸ್ಪೆಷಲ್ ಪಂಪ್ಕಿನ್ ಚಪಾತಿಯನ್ನು ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಸೊ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇರೋದ್ರಿಂದ ಹೆಲ್ತಿ ಫುಡ್ಸ್ ಕಡೆಗೆ ನನ್ನ ಗಮನ. ಸೊ ಈ ಬ್ರೇಕ್ಫಾಸ್ಟ್ ಯಾವ ಥರ ಇರುತ್ತೆ, ಇದ್ರ ಜೊತೆಗೆ ಏನು ಕರಿ, ಇದ್ರ ಜೊತೆಗೆ ನಾನು ಏನು ಡೈಲಿ ರೊಟೀನ್ ಬ್ರೇಕ್ಫಾಸ್ಟ್ ಇದೆ ಅಂತ ನೋಡೋಣ. ಸೊ ಫಸ್ಟ್ಗೆ ಪಂಪ್ಕಿನ್ ಒಳ್ಳೆ ಸಿಹಿ ಕುಂಬಳಕಾಯಿನ ಚೆನ್ನಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕಿ ಒಂದು 4 ವಿಸಿಲಿಕ್ಕೆ ಚೆನ್ನಾಗಿ ಬೇಯಿಸ್ಕೊಬೇಕು. ಫುಲ್ಲು ಸಾಫ್ಟಾಗಿ ಬೇಯೋ ರೀತಿಯಲ್ಲಿ ಬೇಯಿಸ್ಕೊಬೇಕು. ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ. ಈ ಸ್ಟೇಜಲ್ಲಿ ಬೇಕಾದರೂ ಹಾಕ್ಬೋದು, ಇಲ್ಲಾಂದ್ರೆ ಆಮೇಲೆ ಬೇಕಾದ್ರೂ ಹಾಕ್ಬೋದು. ನಾನು ಇವಾಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು 4 ವಿಸಿಲಿಗೆ ಈ ರೀತಿಯಲ್ಲಿ ಬೆಂದಿರುತ್ತೆ. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶರ್ ತೊಗೊಂಡು ಅದನ್ನು ಚೆನ್ನಾಗಿ ಸಾಫ್ಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆಮೇಲೆ ನಾವು ಗೋಧಿ ಹಿಟ್ಟಿಂದ ಚಪಾತಿ ಮಾಡ್ತಾಯಿರೋದು. ಸೊ ಒಬ್ಬೊಬ್ಬರು ಮೈದಾನ ಮಿಕ್ಸ್ ಮಾಡ್ತಾರೆ. ಸೊ ನಾನಿಲ್ಲಿ ಮೈದಾ ಮಿಕ್ಸ್ ಮಾಡ್ತಾಯಿಲ್ಲ. ನಾನು ಹೇಳ್ದಂಗೆ ವೆಯ್ಟ್ ಲಾಸ್ ಜರ್ನಿ ಇರೋದ್ರಿಂದ ಮೈದಾ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತಾಯಿದ್ದೀನಿ. ಅದೇ ಥರ ಶುಗರ್ ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡ್ತಾಯಿದ್ದೀನಿ. ಸೊ ಈ ಥರ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ಗೋಧಿ ಹಿಟ್ಟು, ನಾನಿಲ್ಲಿ ಒಂದು 70 ಗ್ರಾಮ್ಸ್ ಪಂಪ್ಕಿನ್ ತೊಗೊಂಡಿದ್ದೆ. ಇದಕ್ಕೆ ಒಂದು ಅರ್ಧ kg ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ಗೋಧಿ ಹಿಟ್ಟು ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಲೈಟಾಗಿ ಉಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲು ಬೇಕಂದರೆ ಹಾಕ್ಕೊಬೋದು. ಸೊ ಇಲ್ಲಿ ನಾನು ಸ್ವಲ್ಪ ಆಯಿಲ್ ಯೂಸ್ ಮಾಡಿದ್ದೀನಿ, ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡಿ. ಸೊ ಅದಕ್ಕೆ ಜಾಸ್ತಿ ನೀರು ಹಾಕ್ಬೇಡಿ. ನಾರ್ಮಲಾಗಿ ನಾವು ಗೋಧಿ ಹಿಟ್ಟನ್ನು ಯಾವ ರೀತಿ ನಾವು ಮಿಕ್ಸ್ ಮಾಡ್ತೀವೋ ಅದೇ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ಸಿಹಿ ಕುಂಬಳಕಾಯಿ ಇರೋದ್ರಿಂದ ಸಾಫ್ಟಾಗೇ ಇರುತ್ತೆ. ಸೊ ಇದು ಸೂಪರ್ ಸಾಫ್ಟ್ ಚಪಾತಿ ಬರುತ್ತೆ. ನೀವು ಈ ರೀತಿ ನೋಡಿ, ಈ ಒಂದು ಹದದಲ್ಲಿ ಈ ಒಂದು ಹದ ಬಂದಮೇಲೆ ಒಂದು 10ರಿಂದ 15 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ. ಒಂದು 15 ನಿಮಿಷ ಆದಮೇಲೆ ನೋಡಿ ಈ ರೀತಿಯಲ್ಲಿ ಉಂಡೆ ಸಾಫ್ಟಾಗಿರುತ್ತೆ. ಇದರಿಂದ ನಮಗೆ ಎಷ್ಟು ಚಪಾತಿ ಗಾತ್ರ ನೋಡ್ಕೊಂಡು ಉಂಡೆ ಮಾಡಿ ಸ್ವಲ್ಪ ಗೋಧಿ ಹಸಿಟ್ಟು ಪಕ್ಕದಲ್ಲೇ ಮಾಡ್ಕೊಂಡಿದ್ದೀನಿ. ಲಟ್ಟಣಿಗೆಯಲ್ಲಿ ಅದು ಅಂಟದೇ ಇರೋಕ್ಕೋಸ್ಕರ ನಾವೇನು ಜಾಸ್ತಿ ಪ್ರೆಷರ್ ಕೊಡೋದೇ ಬೇಕಾಗಿಲ್ಲ, ಯಾಕಂದರೆ ಅಷ್ಟು ಸಾಫ್ಟಾಗಿರುತ್ತೆ ಈ ಚಪಾತಿನ. ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ. ಸಿಂಪಲ್ ರೆಸಿಪಿ. ಸೊ ಈ ಒಂದು ಲೆವೆಲಲ್ಲಿ ನಾವು ಒತ್ತಿ ಅದನ್ನು ಚಪಾತಿ ಶೇಪಲ್ಲಿ ಮಾಡಿ ತವದಲ್ಲಿ, ನಾನು ಆಲ್ರೆಡಿ ತವ ಮಡಗಿದ್ದೀನಿ. ಸೊ ತವದ ಮೇಲೆ ಹಾಕ್ಬಿಟ್ಟು ಒಂದೊಂದೇ ಇವಾಗ ಸುಟ್ಟಿ ತೆಗೆಯೋಣ. ಸೊ ಇಲ್ಲಿ ನಾನು ಗೀನ ಮೆಲ್ಟ್ ಮಾಡಿ ಲೈಟಾಗಿ ಯೂಸ್ ಮಾಡಿದ್ದೀನಿ. ನಿಮಗೆ ಆಯಿಲ್ ಬೇಕಾದರೆ ಯೂಸ್ ಮಾಡ್ಬೋದು, ಇಲ್ಲ ನಿಮಗೆ ಆಯಿಲೇ ಬೇಡ, ಡೈರೆಕ್ಟಾಗಿ ಹಂಗೆ ವಿತೌಟ್ ಆಯಿಲ್ ಮಾಡ್ತೀನಿ ಅಂದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಸ್ವಲ್ಪ ಲೈಟಾಗಿ ಗೀ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ವಿತೌಟ್ ಗೀನೂ ಮಾಡ್ಬೋದು, ಇಲ್ಲ ಆಯಿಲ್ ಇದ್ದರೆ ಆಯಿಲ್ ಯೂಸ್ ಮಾಡ್ಕೊಳ್ಳಿ. ಸೊ ಇದು ಇವಾಗ ಒಂದೊಂದೇ ಚಪಾತಿನ ನಾವು ಸುಟ್ಟಿ ತೆಗೆ ಇನ್ನೊಂದು 3ರಿಂದ 4 ನಿಮಿಷದಲ್ಲೇ ನಿಮಗೆ 2 ಸೈಡು ಚಪಾತಿ ರೆಡಿ ಆಗುತ್ತೆ. ಸೊ ಇವಾಗ ನೋಡಿ, ಒಂದು ಸೈಡ್ ಆಲ್ಮೋಸ್ಟ್ ಆಗಿದೆ. ಒಂದು 2-3 ನಿಮಿಷದಲ್ಲೇ ನಿಮಗೆ ಫ್ಲಫಿಯಾಗಿರುವ ಸಾಫ್ಟ್ ಪಂಪ್ಕಿನ್ ಚಪಾತಿ ರೆಡಿ ಆಗುತ್ತೆ. ಸೊ 2 ಸೈಡು ನೀವು ಸ್ವಲ್ಪ ನೋಡ್ಕೊಂಡು ಆ ಕಡೆ ತಿರುವು ಹಾಕ್ಕೊಳ್ಳಿ, ಜಾಸ್ತಿ ಸೀದಿಸ್ಕೊಬೇಡಿ. ನಿಮಗೆ ತುಂಬ ಚೆನ್ನಾಗಿರುವಂಥ ರುಚಿಕರವಾದ ಒಂದು ಪಂಪ್ಕಿನ್ ಚಪಾತಿ ರೆಡಿ ಆಗುತ್ತೆ. ಈಗ ಇದಕ್ಕೊಂದು ಕರಿ ರೆಡಿ ಮಾಡೋಣ. ಸಿಂಪಲ್ ಆ್ಯಂಡ್ ಕ್ವಿಕ್ ಕರಿ ರೆಡಿ ಮಾಡೋಣ. ಒಂದು ಈರುಳ್ಳಿ ತೊಗೊಳ್ಳಿ, ಚೆನ್ನಾಗಿ ಕಟ್ ಮಾಡ್ಕೊಳ್ಳಿ. ಒಂದು 4 ಹಸಿಮೆಣ್ಸಿನ್ಕಾಯಿ, ಟೊಮೆಟೊ, ಇದಿಷ್ಟು ಬೇಕು. ಆಮೇಲೆ ಆಗಲೇ ನಾನು ಹಸಿರು ಕಾಳನ್ನ ಬೇಯಿಸಿ ಮಡಗಿದ್ದೀನಿ. ಇವಾಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದು ಒಳ್ಳೆ ರೀತಿ ಬಾಡಿದ್ಮೇಲೆ ಆಗಲೇ ಬೇಯಿಸಿ ಮಡಗಿರುವ ಹಸಿರು ಕಾಳನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಸೊ ಅದರಲ್ಲಿರೋ ನೀರು ಸಮೇತ ಸೇರಿಸ್ಕೊಳ್ಳಿ. ಸೊ ಇದನ್ನು ಒಂದು 2 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದ್ಮೇಲೆ ಒಂದು ಸ್ವಲ್ಪ ಕಾಯಿ ಹಾಲು ಬೇಕು. ನಾನು ಒಂದು ತೆಂಗಿನಕಾಯಿ ಹಾಲನ್ನು ಮಡಗಿದ್ದೀನಿ. ಫಸ್ಟ್ ಸ್ವಲ್ಪ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಲೈಟಾಗಿ ಉಪ್ಪು, ಇದಕ್ಕೆ ಬೇರೆ ಖಾರದ ಪುಡಿ ಮಸಾಲೆ ಏನೂ ಹಾಕ್ತಾಯಿಲ್ಲ, ಯಾಕಂದರೆ ಡಯಟ್ ಪ್ಲ್ಯಾನಲ್ಲಿ ನಾನು ಸ್ಪೈಸ್ ತುಂಬ ಕಡಿಮೆ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ನಾನು ಯಾವುದೇ ರೀತಿಯಾದ ಸ್ಪೈಸ್ ಹಾಕ್ತಾಯಿಲ್ಲ, ಹಂಗೆ ಸಕ್ಕದಾಗಿರೋದು ರುಚಿ. ಸೊ ಇವಾಗ ಲೈಟಾಗಿ ನಾನು ತೆಂಗಿನ ಹಾಲು ಬಿಟ್ಟಿದ್ದೀನಿ. ಲಾಸ್ಟಲ್ಲಿ ಇನ್ನೂ ಸ್ವಲ್ಪ ತೆಂಗಿನ ಹಾಲಿದೆ, ಅದನ್ನು ಕೂಡ ಇದಕ್ಕೆ ಟೋಟಲಾಗಿ ಹಾಕೊಬರೋಣ. ಸೊ ತುಂಬ ಆ ಒಂದು ಫ್ಲೇವರ್ ಮಾತ್ರ ಮಸ್ತಾಗಿರುತ್ತೆ, ಯಾಕಂದರೆ ಹಸಿಮೆಣ್ಸಿನ್ಕಾಯಿನ ಖಾರ, ಆಮೇಲೆ ಉಪ್ಪು, ತೆಂಗಿನಕಾಯಿ ಹಾಲು, ಟೊಮೊಟೊದು ಹುಳಿ ಎಲ್ಲ ಸೇರಿ ಫಸ್ಟ್ ಕ್ಲಾಸ್ ಆಗಿರುತ್ತೆ. ನಮ್ಮ ಕರಿ ಕೂಡ ರೆಡಿಯಾಗಿದೆ. ಇವಾಗ ನಾನು ಪ್ಲೇಟಿಂಗ್ ಮಾಡ್ಕೊಳ್ತೀನಿ. ಇವಾಗ ನನ್ನ ಬ್ರೇಕ್ಫಾಸ್ಟ್ ಪ್ಲೇಟಲ್ಲಿ ಏನಿದೆ ನೋಡೋಣ. 3 ಮೊಟ್ಟೆ, 2 ಚಪಾತಿ ಹಾಗೂ 1 ಬೌಲು ಹಸಿರು ಕಾಳು ಪಲ್ಯ. ಇಷ್ಟು ನನ್ನ ಬ್ರೇಕ್ಫಾಸ್ಟು. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.